ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, 7 ಮೇ 2024 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 5:57, ಸೂರ್ಯಾಸ್ತ ಸಂಜೆ 6:36. ಚಂದ್ರೋದಯ ಬೆಳಗಿನ ಜಾವ 5:47, ಮೇ 8, ಚಂದ್ರಾಸ್ತ ಸಂಜೆ 5:56. ಇಂದಿನ ತಿಥಿ ಚತುರ್ದಶಿ ಬೆಳಗ್ಗೆ 11ರವರೆಗೆ, ನಂತರ ಅಮಾವಾಸ್ಯೆ. ಯೋಗ ಆಯುಷ್ಮಾನ್ ರಾತ್ರಿ 8:59, ನಂತರ ಸೌಭಾಗ್ಯ. ನಕ್ಷತ್ರ ಅಶ್ವಿನಿ ಸಂಜೆ 3:14ರವರೆಗೆ, ನಂತರ ಭರಣಿ. ಕರ್ಣ ಶಕುನಿ ಬೆಳಗ್ಗೆ 11:40, ಚತುಷ್ಪಾದ ರಾತ್ರಿ 10:14, ನಂತರ ನಾಗವಾನ್. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:26 ರಿಂದ 5:11, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:42. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:48 ರಿಂದ 5:57ರವರೆಗೆ ಸಂಧ್ಯಾಕಾಲ, ಸಂಜೆ 6:36 ರಿಂದ 7:44. ಅಮೃತ ಕಾಲ ಬೆಳಗ್ಗೆ 8:59 ರಿಂದ 10:27ರವರೆಗೆ. ಸರ್ವಾರ್ಥ ಸಿದ್ಧಿ ಮತ್ತು ಅಮೃತ ಸಿದ್ಧಿಯೋಗ ಬೆಳಗ್ಗೆ 5:57 ರಿಂದ ಮಧ್ಯಾಹ್ನ 3:32ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:32 ರಿಂದ 9:07, ಯಮಗಂಡ ಕಾಲ ಬೆಳಗ್ಗೆ 10:41 ರಿಂದ 12:16ರವರೆಗೆ, ವರ್ಜಕಾಲ ಬೆಳಗ್ಗೆ 6:50 ರಿಂದ 8:17, ದುರ್ಮುಹೂರ್ತ ಮಧ್ಯಾಹ್ನ 12:42 ರಿಂದ 1:32, ನಂತರ 3:13 ರಿಂದ 4:04ರವರೆಗೆ. ಸಂಜೆ 3:14ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಘ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 5:43ರವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷ ರಾಶಿ. ಇಂದು ಅದೃಷ್ಟ ನಿಮ್ಮ ಕಡೆಗಿದೆ. ನೀವು ದಿನದ ಆರಂಭದಲ್ಲಿ ಆನಂದಕರ ವಿಷಯ ಕೇಳಬಹುದು. ನಿಮ್ಮ ಮಕ್ಕಳ ಕಾರಣದಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ. ಬೇರೆಯವರ ವಿಷಯಗಳಿಗೆ ಹೋಗಬೇಡಿ. ವೃಷಭ ರಾಶಿ. ಈ ದಿನ ನಿಮ್ಮ ಮನಸ್ಸಿಗೆ ಅಷ್ಟು ಹಿತವೆನಿಸುವುದಿಲ್ಲ. ವೃತ್ತಿಯಲ್ಲಾಗಲಿ ಮನೆಯವರೊಡನೆಯಾಗಲಿ ವಾದಗಳಿಗೆ ಇಳಿಯಬೇಡಿ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಮಿಥುನ ರಾಶಿ. ನಿರೀಕ್ಷೆಗೆ ತಕ್ಕಂತೆ ಕೆಲಸ ನಿರ್ವಹಿಸಲು ಕಷ್ಟವಾಗಬಹುದು. ಇಂದು ನೀವು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ನಕಾರಾತ್ಮಕ ಮನಸ್ಥಿತಿ ತೊಡೆದು ಹಾಕಲು ಧ್ಯಾನ ಉತ್ತಮ. ಇಂದು ಸ್ನೇಹಕೂಟದಲ್ಲಿ ಭಾಗಿಯಾಗಬಹುದು. ಕಟಕ ರಾಶಿ. ಖರ್ಚುಗಳ ಮೇಲೆ ನಿಯಂತ್ರಣ ತಂದು ಸ್ವಲ್ಪ ಹಣವನ್ನು ಉಳಿಸಲು ಆರಂಭಿಸಿ. ಯಾರನ್ನೇ ಅತಿಯಾಗಿ ನಂಬುವುದಾಗಲಿ ಮತ್ತು ಅನವಶ್ಯಕ ಸಲಹೆಗಳನ್ನು ನೀಡುವುದಾಗಲಿ ಮಾಡಬೇಡಿ. ಸಿಂಹ ರಾಶಿ. ಹೆಚ್ಚಿನ ಕೆಲಸದ ಹೊರತಾಗಿಯೂ ನಿಮ್ಮಲ್ಲಿ ಚೈತನ್ಯ ತುಂಬಿರುವುದು. ಹಣಕಾಸು ಲಾಭ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಬರುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಈಗ ಕ್ಲಾಶಸ್ ಆಗುವ ಸಾಧ್ಯತೆಯಿದೆ. ಕನ್ಯಾ ರಾಶಿ. ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿದೆ. ಆದರೂ ಕೆಲವು ವಿರೋಧಾತ್ಮಕ ಭಾವವನ್ನು ಎದುರಿಸಬೇಕಾಗಬಹುದು. ಅನವಶ್ಯಕ ಯೋಚನೆಗಳು ಇಂದು ನಿಮ್ಮನ್ನು ಬಾಧಿಸಬಹುದು. ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಬೆನ್ನು ಮತ್ತು ತಲೆನೋವು ಬರಬಹುದು. ತುಲಾ ರಾಶಿ. ಇಂದು ನಿಮ್ಮ ಮೇಲಧಿಕಾರಿಗಳೊಡನೆ ಒಳ್ಳೆಯ ಸೌಹಾರ್ದತೆ ಇರುವುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವುದು. ನಿರುದ್ಯೋಗಿಗಳಿಗೆ ಹೊಸ ಕೆಲಸ ಸಿಗುವುದು. ವೃಶ್ಚಿಕ ರಾಶಿ. ಮನೆಯ ವಿಷಯಗಳು ಮತ್ತು ಬಾಕಿ ಇರುವ ಗೃಹಕೃತ್ಯಗಳನ್ನು ಪೂರೈಸಲು ಅನುಕೂಲಕರ ದಿನ.
ವಿವಾಹಿತರಿಗೆ ಮದುವೆಗೆ ಸಂಬಂಧಗಳು ಬರಬಹುದು. ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುವುದು. ಧನು ರಾಶಿ. ವೃತ್ತಿಯಲ್ಲಿ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಸಮಯ. ನಿಮ್ಮ ಸಾಮರ್ಥ್ಯಗಳ ಸಹಾಯದಿಂದ ನಿಮ್ಮ ಕೆಲಸ ಬೇಗ ಮುಗಿಯುವುದು ಮತ್ತು ನೀವು ನಿರೀಕ್ಷಿಸಿದ ವಿಜಯ ನಿಮಗೆ ಸಿಗುವುದು. ಮಕರ ರಾಶಿ. ನಿಮ್ಮ ಹಿಂದಿನ ದಿನಗಳ ಶ್ರಮ ಈಗ ಫಲ ನೀಡುತ್ತದೆ. ಕೋರ್ಟ್ ಕೇಸ್ಗಳಲ್ಲಿ ವಿಜಯ ಸಿಗುವ ಸಾಧ್ಯತೆ. ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಂಭ ರಾಶಿ. ನೀವು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ವಿಶೇಷ ಯೋಜನೆಗಳನ್ನು ಮಾಡಲು ಮರೆಯಬೇಡಿ. ನಿಮ್ಮ ವೈವಾಹಿಕ ಜೀವನದ ತೊಡಕುಗಳು ನಿವಾರಣೆಯಾಗುವುದು. ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ಮೀನ ರಾಶಿ. ಇಂದು ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಯತ್ನಿಸಿ. ಆದರೆ ನಿಮ್ಮ ಸ್ವಂತ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಬೇಡಿ. ಪರಿಶ್ರಮದ ನಂತರ ನಿಮಗೆ ಜಯ ಸಿಗುವುದು. ಈ ದಿನ ಹೊಟ್ಟೆಯುಬ್ಬರ ಅನುಭವವಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.